ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಒಂದು ಒಳ್ಳೆ ಆ್ಯಕ್ಟಿವಿಟಿನ ತೊಗೊಂಡು ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಒಂದು ಸಣ್ಣ ಪುಟ್ಟ ನೋವುಗಳಿಗೇನು ಮಾತ್ರೆ ಹಾಕ್ಕೊಳ್ತಾರೆ, ಅವ್ರವ್ರ ಕೆಲಸಕ್ಕೆ ಹೊರಡ್ತಾ ಇರ್ತಾರೆ. ಹಾಗಂತ ನಾನು ಮಾತ್ರೆ ಹಾಕ್ಕೋಬೇಡಿ ಅಂತ ಹೇಳ್ತಲ್ಲ, ಎಲ್ಲರಿಗೂ ಕೆಲಸ ಇಂಪಾರ್ಟೆಂಟ್. ಅಟ್ ದಿ ಸೇಮ್ ಟೈಮ್ ನಿಮ್ಮ ಆರೋಗ್ಯನೂ ಇಂಪಾರ್ಟೆಂಟ್. ಆರೋಗ್ಯ ಇದ್ದರೆ ಏನು ಬೇಕಾದರೂ ಖರೀದಿ ಮಾಡ್ಬೋದು ಅಲ್ವಾ? ನಿಜ ಅಲ್ವಾ? ಹಾಗಂತ ನಾನು ಮೆಡಿಸಿನ್ ಹಾಕ್ಕೋಬೇಡಿ ಅಂತ ಹೇಳ್ತಲ್ಲ. ಹೌದು, ಅವರವರ ನೋವಿಗೆ ಅದು ಅವ್ರವ್ರಿಗೆ ಗೊತ್ತಿರುತ್ತೆ ಎಷ್ಟು ನೋವುತ್ತೆ ಏನು ಅಂತ. ಸೊ ಹಾಗಾಗಿ ಟ್ರೀಟ್ಮೆಂಟ್ ಕೂಡ ಮುಖ್ಯ. ನಾನು ಹೇಳಕ್ಕೆ ಹೊರಟಿರೋದು ಟ್ರೀಟ್ಮೆಂಟ್ ವಿಧಾನನ ಚೇಂಜ್ ಮಾಡ್ಕೊಳ್ಳಿ. ಟ್ರೀಟ್ಮೆಂಟ್ ಚೇಂಜ್ ಮಾಡ್ಕೊಳ್ಳಿ ಅಂತಲ್ಲ, ವಿಧಾನನ. ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ತಲೆನೋವು ಇರುತ್ತೆ ಅಂತ ಅಂದ್ಕೊಳ್ಳಿ. ನೀವು ತಲೆನೋವಿಗೆ ಏನು ಮಾಡ್ತೀರಾ? ಒಂದು ಮೆಡಿಸನ್ ತೊಗೊಳ್ತೀರಾ. ತಿಂಡಿ ತಿಂದ ತಕ್ಷಣ ಈ ಮಾತ್ರೆ ಹಾಕ್ಕೊಂಡ್ರೆ ತುಂಬ ತಲೆನೋವಪ್ಪ ತಡೆಯೋಕ್ಕಾಗ್ತಲ್ಲ ಅಂತ ಹಾಕ್ಕೊಳ್ತೀರಾ. ನಾನು ಏನು ಹೇಳ್ತಿದ್ದೀನಿ ಅಂದರೆ, ತಡೆಯೋಕ್ಕಾಗ್ತಾಯಿಲ್ಲ ಅನ್ನೋ ಸಿಚುವೇಶನ್ ಇದೆಯಲ್ಲ, ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಏನು ಅಂತ ಅಂದರೆ, ತಡೆಯೋಕ್ಕಾಗ್ತಾಯಿಲ್ಲ ಅಂತ ಹೇಳಿಬಿಡಿ ನಿಮ್ಮ ಮನಸ್ಸಿಗೆ. ಅಂದರೆ ನಿಮಗೆ ಒಂದು ವಿಚಾರ ಗೊತ್ತಿದೆಯಲ್ಲೋ, ಹೇಳ್ತೀನಿ ನಾನೀಗ. ನಾವು ಆಡೋ ಒಂದೊಂದು ಮಾತು ಮಂತ್ರದ ಥರ ಇರುತ್ತೆ, ಮತ್ತು ಅದು ನಮಗೆ ಬ್ಲೆಸ್ಸಿಂಗ್ ಥರ ಆಗ್ತಾ ಇರುತ್ತೆ. ನಾವು ಬೇರೆಯವ್ರ ಹತ್ರ ಮಾತಾಡಬೇಕಾದ್ರೂ ಅಷ್ಟೇ, ಅಥವಾ ಅವ್ರ ಬಗ್ಗೆ ಏನಾದರೂ ವಿಚಾರಗಳನ್ನ ಹಂಚ್ಕೊಳ್ತಾ ಇರಬೇಕಾದ್ರೂ ಅಷ್ಟೇ, ಅದು ಒಬ್ಬೊಬ್ಬರಿಗೆ ಬ್ಲೆಸ್ಸಿಂಗ್ ಥರ ಆಗ್ತಾ ಇರುತ್ತೆ, ಅದು ಮಂತ್ರದ ಥರ ಇರುತ್ತೆ. ಅದಕ್ಕೆ ಆಗಿನ ಕಾಲದಲ್ಲಿ ಎಲ್ಲರೂ ಏನಂದ್ರೆ ಅದು ಮಾತಾಡಬೇಡಿ, ಅಶ್ವಿನಿ ದೇವತೆಗಳು ಓಡಾಡ್ತಾ ಇರುತ್ತೆ, ಅಸ್ತು ಅಂತಾರೆ ಅಂತ ಹೇಳ್ತಾ ಇತ್ತು. ಅದು ಅಕ್ಷರ ಸಹ ನಿಜ. ನೀವು ಆ ಮೆಥಡ್ನ ಇಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಏನಪ್ಪ ಅಂದರೆ, ಮಾತ್ರೆ ತೊಗೊಳ್ಳಿ, ನೀರಿನ ಬಾಟಲ್ ತೊಗೊಳ್ಳಿ, ಎರಡೂ ತೊಗೊಂಡ್ಬಿಟ್ಟು ನೀವು ಅವೆರಡನ್ನೂ ನೋಡಬೇಕು. ಎರಡಲ್ಲೂ ನಿಮ್ಮ ಕಣ್ಣಿನ ರೇಖೆಗಳು ಅವೆರಡರ ಹತ್ರನೂ ಹೋಗಬೇಕು. ಆವಾಗ ನೀವು ಹೇಳ್ಕೊಳ್ಬೇಕು, ಆ ಮಾತ್ರೆ ಮತ್ತು ನೀರು ಎರಡು ಅಮೃತ ಅಂತ ನೀವು ಭಾವನೆ ತೊಗೋಬೇಕು. ನಿಮ್ಮ ಕಲ್ಪನೆಯಲ್ಲಿ ಅದು ಅಮೃತನೇ ಆಗಿಬಿಟ್ಟಿರುತ್ತೆ. ಆ ಅಮೃತನ ನೀವು ತೊಗೊಳ್ಳುವಾಗ, ಇನ್ನು ಮುಂದೆ ನನಗೆ ಈ ತಲೆನೋವೇ ಬರೋದಿಲ್ಲ. ನೀವು ತಲೆನೋವು ಇಲ್ದಿರ ನಿಮಗೆ ಇರುತ್ತಲ್ವ, ತಲೆನೋವೇ ಇಲ್ದಿರ ನಿಮ್ಮದೊಂದು ಸಿಚುವೇಶನ್ಸ್ ಇರುತ್ತಲ್ಲ, ಆ ಸಿಚುವೇಶನ್ನ ತೊಗೊಂಡು ಬನ್ನಿ. ಆ ಥರ ಫೀಲಿಂಗ್ನ ನೀವು ಮಾಡಿಕೊಂಡು ತೊಗೋಬೇಕು ಮಾತ್ರೆನ. ಇನ್ಮೇಲಿಂದ ನಾನು ಈ ರೀತಿ ಇರ್ತೀನಿ, ನಾನು ನಿರೋಗಿ ಆಗಿದ್ದೀನಿ, ನನ್ನ ತಲೆನೋವು ಫುಲ್ ನಿರ್ಮೂಲನೆ ಆಗಿಬಿಟ್ಟಿದೆ, ನನಗೆ ಇನ್ಮೇಲಿಂದ ತಲೆನೋವೇ ಬರೋದಿಲ್ಲ. ಆ ಥರ ವಿಜುವಲೈಸೇಷನ್ ಮಾಡಿಕೊಂಡು ಅದನ್ನು ತೊಗೊಳ್ಳಿ, ಮಾತ್ರೆನ ತೊಗೊಳ್ಳಿ, ಆ ಅಮೃತನ ಸೇವಿಸಿ. ಮ್ಯಾಕ್ಸಿಮಮ್ ಅಂದರೆ ನೀವು ಒಂದು ಸಲ ತೊಗೋಬೋದು, ಅಥವಾ ಇನ್ನೂ ತುಂಬ ಜಾಸ್ತಿ ಇದ್ದರೆ ಇನ್ನೊಂದು ಸಲ ತೊಗೋಬೋದು ಅಷ್ಟೇ. ಆಮೇಲೆ 100% ನಿಮ್ಗೆ ಆ ನೋವು ಬರೋದಿಲ್ಲ. ಒಂದು ಸಲ ನೀವು ಟೆಸ್ಟ್ ಮಾಡಿ ನೋಡಿ ಅಲ್ವಾ? ಟೆಸ್ಟ್ ಮಾಡೋದಕ್ಕೆ ದುಡ್ಡು ಕಾಸು ಏನು ಬೇಡ. ಹಾಗೆ ನೀವು ಮನಸ್ಸಿದ್ರೆ ಸಾಕು. ಮನಸ್ಸಿದ್ರೆ ಮಾರ್ಗ. ಸಂಕಲ್ಪನೇ ಸಿದ್ಧಿ ಆಗುತ್ತೆ ಯಾವಾಗಲೂ. ನಾವು ಸಂಕಲ್ಪ ಮಾಡಿದ್ರೆ ಸಾಕು, ಅದು ಯಾವಾಗಲೂ ಸಿದ್ಧಿ ಆಗೋಗುತ್ತೆ. ಫಸ್ಟು ನಾವು ಸಂಕಲ್ಪ ಮಾಡೋಕ್ಕೆ ರೆಡಿ ಇರಬೇಕು ಎಲ್ಲ ಸಿಚುವೇಶನ್ಸಲ್ಲೂ. ಇದು ಬರೀ ನಾನು ತಲೆನೋವಿಗೆ ಮಾತ್ರ ಹೇಳ್ತಲ್ಲ, ನಮ್ಮ ದೇಹದಲ್ಲಿರೋ ಎಲ್ಲ ಪ್ರತಿಯೊಂದು ಕಣಕ್ಕೂ ನಾನು ಹೇಳ್ತಾ ಇದ್ದೆ. ಸೂರ್ಯನ ರಶ್ಮಿ ಅದು ಎಲ್ಲರಿಗೂ ಈಕ್ವಲ್ಲಾಗಿ ಬೆಳಕು ಕೊಡುತ್ತೆ ಅಲ್ವಾ? ಎಲ್ಲರೂ ಒಪ್ಕೊಳ್ತೀರಾ? ಮೇಲ್ಗಡೆ ಇರೋ ಪ್ರಾಣಿಗಳಿಗಾಗಿ, ಮನುಷ್ಯರಿಗಾಗಿ, ಭೂಮಿ ಒಳಗಡೆ ಇರೋ ಮಣ್ಣುಗಳಿಗೆ, ಸಮುದ್ರದ ಆಳದಲ್ಲಿರೋ ಎಲ್ಲ ಮೀನುಗಳಿಗೆ, ಮೊಸಳೆಗಳಿಗೆ, ಏನೇನು ಪ್ರಾಣಿಗಳು ಜೀವಿಸುತ್ತೋ ಎಲ್ಲರಿಗೂ ಈಕ್ವಲ್ಲಾಗಿ ಅದು ಕೊಡುತ್ತೆ ಕಿರಣನ. ಹಾಗೆಯೇ ನಮ್ಮ ದೇಹದಲ್ಲೂ ನಮ್ಮ ಕಣ್ಣು ಹೋಗೋಕ್ಕಾಗಲ್ಲ ಎಲ್ಲ ಅಂಗಾಂಗಗಳಿಗೂ. ಎಕ್ಸ್ರೇ ತೆಗೆಸ್ರೆ ಹೋಗ್ಬೋದು, ಎಕ್ಸ್ರೇ ಆಗಲಿ, ಅವ್ರ ಕಿರಣಗಳು ಅವರು ಅಷ್ಟೇ ಪರ್ಟಿಕ್ಯುಲರ್ ಪಾರ್ಟ್ ಅಷ್ಟೇ ನೋಡ್ತಾರೆ. ನಿಮಗೆ ಈ ಪಾರ್ಟಲ್ಲಿ ಪೇನ್ ಇದೆ ಅಂದರೆ ಅಲ್ಲಷ್ಟೇ ಎಲ್ಲನೂ ಅವ್ರದ್ದು ಮಿಷಿನರಿ ಹಾಕ್ಬಿಟ್ಟು ಅಲ್ಲಷ್ಟೇ ನೋಡ್ತಾರೆ. ಹಾಗಾಗಿ ನಾವು ನಮ್ಮ ಬಾಡಿನ ನೋಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಕಣ್ಣುಗಳಲ್ಲಿರೋ ಕಿರಣಗಳು ಮಾತ್ರ ಸಾಧ್ಯ. ಅದು ಹೇಗೆ ಅಂದರೆ ನಮ್ಮ ಕಲ್ಪನೆಯಲ್ಲಿ ಮಾತ್ರ ಸಾಧ್ಯ. ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ಅರ್ಥ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಹೇಗೆ ಅಂದರೆ, ಕಣ್ಣು ಮುಚ್ಚಿದ ತಕ್ಷಣ ನೀವೇನು ನೆನೆಸ್ಕೊಳ್ತೀರೋ ಅದು ಕಣ್ಣು ಮುಂದೆ ಬರುತ್ತೆ. ಟೆಸ್ಟ್ ಮಾಡ್ತೀರಾ? ನಿಮಗೆಲ್ಲ ಏನೇನು ಇಷ್ಟ ಆಗಿದೆಯೋ ತಿಂಡಿ ಕಣ್ಣು ಮುಚ್ಕೊಳ್ಳಿ. ಎಲ್ಲರಿಗೂ ಮಾವಿನಕಾಯಿ ಅಂದರೆ ಇಷ್ಟ ಇರುತ್ತೆ, ಎಲ್ಲರಿಗೂ ಇಷ್ಟ ಇರುತ್ತೆ. ಬಾಯಲ್ಲಿ ನೀರು ಬಂದುಬಿಡುತ್ತೆ ಮಾವಿನಕಾಯಿ ಉಪ್ಪಿನಕಾಯಿ ಅಂದ ತಕ್ಷಣ. ಅದಿದೆಯಾ ನಿಮ್ಮ ಮುಂದೆ ಇದೆಯಾ? ಅಥವಾ ನೀವು ನೋಡ್ತಿದ್ದೀರಾ ಅದನ್ನು? ಇಲ್ಲ, ನೆನೆಸ್ಕೊಂಡಿದ ತಕ್ಷಣ ಬಂತು, ಟೇಸ್ಟು ಬಂತು, ನಾಲ್ಗೆಯಲ್ಲಿ ನೀರು ಬಂತು, ಅದು ಹೇಗಿರುತ್ತೆ ಅನ್ನೋ ಇಮ್ಯಾಜಿನೇಷನ್ನು ಬಂತು. ಹಾಗೆಯೇ ಇದು ಕೂಡ. ಕಣ್ಣು ಮುಚ್ಕೊಳ್ಳಿ,
ನಿಮ್ಮ ಕಣ್ಣಿನ ರೇಖೆ ಒಳಗಡೆ, ಕಣ್ಣಿನ ರೇಖೆ ನೀವು ಎಲ್ಲರೂ ಪ್ರಾಣಾಯಾಮ ಮಾಡ್ತಾ ಇರೋರಿಗೆ ಅದು ಸ್ವಲ್ಪ ಗೊತ್ತಿರುತ್ತೆ ಏನು ಅಂತ. ಬಟ್ ಯಾರು ಮಾಡ್ತಿರಲ್ವೋ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಹಾಗೆಯೇ ಈ ಥರ ನೀವು ಪ್ರಯೋಗಗಳು ಮಾಡಬೇಕಾದ್ರೆ ಅದು ಹೆಲ್ಪ್ ಮಾಡುತ್ತೆ. ಕಣ್ಣು ಮುಚ್ಚಿದ ತಕ್ಷಣ ನಿಮ್ಮದು ಯಾವ ಅಂಗ ನಿಮಗೆ ಪೇಯ್ನ್ ಅನ್ನಿಸ್ತಾ ಇರುತ್ತೆ, ತುಂಬ ಕಷ್ಟ ಆಗ್ತಾ ಇರುತ್ತೆ ನಿಮಗೆ, ಇದರಿಂದ ನನಗೆ ಜೀವನ ನಡ್ಸೋಕ್ಕಾಗ್ತಾಯಿಲ್ಲ ಅಂದರೆ ಎಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ನಿವಾರಣೆ ಆಗುತ್ತೆ. ಭಯ ಪಡಬೇಡಿ, ಇದೆಲ್ಲ ಸಾಧ್ಯನಾ? ಫಸ್ಟು ಸಂಕಲ್ಪ, ನಾನು ಹೇಳ್ದಂಗೆ ಫಸ್ಟು ಸೆಕೆಂಡ್ ಮನಸ್ಸಿರಬೇಕು ಮಾಡ್ತೀನಿ ಅಂತ, ಮತ್ತು ಈ ಥರ ಕಾಯಿಲೆ ವಾಸಿ ಆಗಬೇಕು ಅನ್ನೋ ಛಲ ಇರಬೇಕು. ಈ 3 ಇದ್ದರೆ ನಿಜ ಸಾಧ್ಯ ಆಗುತ್ತೆ. ಅದೆಲ್ಲ ಯಾವಾಗಾಗುತ್ತೆ ಅಂತ ಹೇಳಿದ್ರೆ ನಾವು ಅದನ್ನು ಪ್ರಾಕ್ಟಿಕಲ್ಲಾಗಿ ಮಾಡಿದಾಗಷ್ಟೇ. 3 ಇದೆ ಯಾಕೆ ಆಗ್ತಾಯಿಲ್ಲ ಅಂದರೆ ಅದು ಆಗದೇ ಇರೋವಂಥ ವಿಚಾರ. ನಾವು ಅದನ್ನು ಮಾಡೋದಕ್ಕೆ ರೆಡಿ ಇರಬೇಕು. ಮೆಡಿಸನ್ನ ತೊಗೊಳೋದಕ್ಕೆ ಎಷ್ಟು ರೆಡಿಯಾಗಿರ್ತಾರೋ ಹಾಗೆ ಈ ಸಂಕಲ್ಪಗಳು ಮಾಡೋದಕ್ಕೂ ರೆಡಿಯಾಗಿ ನಾವು ಅದಕ್ಕೆ ಬ್ಯಾಕ್ ಬೋನ್ ಥರ ಸಪೋರ್ಟ್ ಕೊಡ್ತಾ ಇದ್ದೀವಿ ಅಷ್ಟೇ. ಮೆಡಿಸನ್ನೇ ತೊಗೋಬೇಡಿ ಅಂತ ಹೇಳ್ತಲ್ಲ, ಅದಕ್ಕೆ ಬೆನ್ನೆಲುಬಾಗಿ ಒಂದು ಥಾಟ್ ಫೋರ್ಸ್ ಕೊಡ್ತಿದ್ದೇವೆ ಅಷ್ಟೇ. ಈ ಥಾಟ್ ಫೋರ್ಸಿಂದ ಈ ಮೆಡಿಸನ್ನೇ ಇಲ್ಲದೆ ಇರೋ ಥರ ಜೀವನ ಮಾಡ್ಬೋದು. ಇದು ಸಾಧ್ಯ ಇದೆ, 100% ಸಾಧ್ಯ ಇದೆ. ನೀವೆಲ್ಲರೂ ಒಂದು ಸಲ ಟ್ರೈ ಮಾಡಿ. ಏನಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ನೋವು, ಮಂಡಿ ನೋವು, ಕಾಲು ನೋವು ಅಥವಾ ಕೈ ನೋವು, ಈ ಕಂಪ್ಯೂಟರ್ ಮುಂದೆ ಎಲ್ಲ ಕೂತ್ಕೊಂಡು ಮಾಡ್ತಿರೋರಿಗೆ ಬೆನ್ನು ನೋವು, ತುಂಬ ಗಾಡಿ ಜಾಸ್ತಿ ಓಡಿಸ್ತಾ ಇರ್ತಾರಲ್ಲ ಅವರಿಗೂ ಅಷ್ಟೇ ಕೂರೋಕ್ಕಾಗಲ್ಲ, ಇದೆಲ್ಲ ಬೆನ್ನು ನೋವು ಇರುತ್ತೆ. ಮತ್ತು ಹ್ಯಾಂಡಲ್ ಇಟ್ಕೊಂಡು ಭುಜ ಎಲ್ಲ ನೋವು ಬರುತ್ತೆ. ಕಣ್ಣು ನೋವು, ತುಂಬ ಮೊಬೈಲ್ ನೋಡಿ 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 ಕಣ್ಣು ನೋವು ಬರುತ್ತೆ. ಬಾಯಿ ನೋವು ಯಾರಿಗೂ ಬರೋದಿಲ್ಲ ನೋಡಿ, ಮಾತಾಡಿ 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 ಯಾರಿಗೂ ನೋವು ಬರೋದಿಲ್ಲ, ಎಷ್ಟು ಬೇಕಾದ್ರೂ ಮಾತಾಡ್ತಾರೆ. ಅದು ಬೇರೆಯವ್ರ ಬಗ್ಗೆ ಆಗಿರ್ಬೋದು, ಇಲ್ಲ ಅವ್ರವ್ರ ಬಗ್ಗೆ ಆಗಿರ್ಬೋದು ಅಲ್ವಾ, ಯಾರಿಗೂ ಬಾಯಿ ನೋವು ಬರೋದಿಲ್ಲ. ಸೊ ಅದೊಂದು ಗುಡ್ ಥಿಂಗ್ ಅನಿಸುತ್ತೆ. ಇರಲಿ, ಏನಂತ ಹೇಳಿದ್ರೆ ಆ ಥರ ಪೇಯ್ನ್ಗಳಿರುತ್ತಲ್ಲ, ನೀವು ಕಣ್ಮುಚ್ಚಿ ಇಲ್ಲಿ ಆಜ್ಞಾದಲ್ಲಿ ಮನಸ್ಸಿದೆ. ಎಷ್ಟು ಜನ ಮೆಡಿಟೇಷನ್ ಕ್ಲಾಸ್ಗೆ ಹೋಗ್ತಾಯಿದ್ದೀರಾ ಮತ್ತು ಯಾರ್ಯಾರು ಮೆಡಿಟೇಷನ್ ಕಲ್ತಿದ್ದೀರೋ ಅವರಿಗೆಲ್ಲ ಇದು ಈಸಿ ಆಗಿಬಿಡುತ್ತೆ ನಾನು ಹೇಳೋ ವಿಚಾರಗಳು. ಯಾರ್ಯಾರಿಗೆ ಕಲ್ತಿಲ್ವೋ, ಯಾರ್ಯಾರಿಗೆ ಮನಸ್ಸಿದೆಯೋ ಈ ಥರ ಎಲ್ಲ ನಮ್ಮ ಜೀವನದ ಸಮಸ್ಯೆಗಳ್ನ ನಾವೇ ಸರಿ ಮಾಡ್ಕೋಬೇಕು ಅಂತ ಅವರು ಎಲ್ಲ ಫಸ್ಟು ಹೋಗಿ ಯಾವುದಾದ್ರೂ ಸೆಂಟರ್, ಯಾವುದಾದ್ರೂ ಸೆಂಟರ್, ಎಲ್ಲ ಸೆಂಟ್ರಲ್ಲೂ ಒಂದೇ ಪಾಯಿಂಟ್ ಹೇಳ್ಕೊಡ್ತಾರೆ. ಮೇನ್ ವಿಚಾರ, ನಮ್ಮ ಎನರ್ಜಿನ ನಮ್ಮ ಇನ್ನರಲ್ಲಿ ಹೇಗೆ ಫೋಕಸ್ ಮಾಡಬೇಕಂತ ಅದು ಒಂದು ಹೇಳೇ ಕೊಡ್ತಾರೆ ಯಾವುದೇ ಧ್ಯಾನ ಕೇಂದ್ರಕ್ಕೆ ಹೋದ್ರು. ಸೊ ಅದನ್ನು ನೀವು ಕಲಿಬೇಕು. ಅದು ಕಲಿತ್ರೆ ನಮ್ಮ ಒಳಗಡೆ ಕಣ್ಣು ಮುಚ್ಚಿದ ತಕ್ಷಣ ಅಗ್ನದಲ್ಲಿ ಮನಸ್ಸು ತೊಗೊಂಡು ಬಂದು ನಮ್ಮ ಆತ್ಮದ ಶಕ್ತಿ, ನಮ್ಮ ಹತ್ರ ಎಷ್ಟು ಪವರ್ ಇದೆ ಅಂತ ನಿಮ್ಗೇನಾದರೂ ಗೊತ್ತಾ? ಹೇಳ್ತೀನಿ ಹೇಗೆ ಅಂತ. ಅಗ್ನದಲ್ಲಿ ಮನಸ್ಸು ತೊಗೊಂಡು ಬನ್ನಿ. ಮನಸ್ಸು ಎಲ್ಲಿರುತ್ತೆ ಯಾರಿಗಾರು ಗೊತ್ತಾ? ಇವಾಗ ನೀವು ನಡೀತಾ ಇರ್ತೀರ, ಇದ್ದಕ್ಕಿದ್ದಂಗೆ ಏನಾದರೂ ಅಚಾತುರ್ಯ ನಡ್ಬಿಡುತ್ತೆ, ಅವಾಗ ಅದೇ ಡಗ್ 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 ಅನಿಸುತ್ತೆ, ಅವಾಗ ಮನಸ್ಸಿಲ್ಲಿದೆ ಅಂತ ಅನಿಸುತ್ತೆ. ನೆಕ್ಸ್ಟು ಏನೋ ಕೆಲಸ ಮಾಡ್ತಿರ್ತೀರ, ಕೈ ಕಟ್ ಮಾಡ್ಕೊಂಬಿಟ್ಟಿರ್ತೀರ, ನಿಮ್ಮದು ಧ್ಯಾನ ಬೇರೆ ಕಡೆ ಎಲ್ಲ ಇರುತ್ತೆ ಕೆಲಸ ಮಾಡಬೇಕು, ಆದರೂ ನೋವು ತೋರಿಸ್ತಾ ಇರುತ್ತೆ, ನಿಮ್ಮ ಮನಸ್ಸಿಲ್ಲದೆ ಇರುತ್ತೆ. ಸೊ ಮನಸ್ಸು ನಮ್ಮ ಇಡೀ ದೇಹದಲ್ಲಿ ಚಲಿಸ್ತಾ ಇರುತ್ತೆ. ನಮ್ದು ಯಾವುದೇ ಅಂಗಾಂಗ, ಅದು ಒಳ್ಳೆ ತಾಯಿ ಥರ. ಮಕ್ಕಳಿಗೆ ಏನೇ ನೋವಾದರೂ ನಮ್ದು ಎಷ್ಟೇ ಕೆಲಸಗಳಿದ್ರು ಆ ನೋವಲ್ಲಿ ಆ ಮಗು ಹೇಗಿದೆಯೋ ಆ ಥರ ನಮ್ಮ ಮನಸ್ಸು ನಮ್ಮನ್ನು ಕೇರ್ ಮಾಡುತ್ತೆ. ಅದಕ್ಕೆ ಚೆನ್ನಾಗಿ ಗೊತ್ತಿರುತ್ತೆ ಎಲ್ಲಿ ಏನು ಮಾಡಬೇಕು ಅಂತ. ಅದಕ್ಕೆ ಹೇಳ್ತಾ ಇರುತ್ತೆ ನಮ್ಮ ಬಾಡಿಗೆ, ನಿಂದು ದೇಹದಲ್ಲಿ ಆ ಅಂಗಾಂಗ ಸರಿಗಿಲ್ಲ, ನೋಡ್ಕೊ ಅಂತ ಅದು ಹೇಳ್ತಾ ಇರುತ್ತೆ. ಸೊ ನಾವು ಅದನ್ನೆಲ್ಲ ಗ್ರಹಿಸ್ಬೇಕು. ಈ ಇಂದ್ರಿಯಗಳು ನಮಗೆ ಒಂದೊಂದು ಸೂಚನೆಗಳ್ನ ಕೊಡ್ತಾ ಇರುತ್ತೆ. ನಾವು ಅದನ್ನೆಲ್ಲ ಕರೆಕ್ಟಾಗಿ ಗ್ರಹಿಸ್ಬಿಟ್ರೆ ನಾವು ಡಾಕ್ಟರ್ ಹತ್ರ ಹೋಗೋ ನೆಸೆಸಿಟಿನೇ ಬರೋದಿಲ್ಲ. ಹಾಗಂತ ಹೋಗ್ದಿರ ಇರಬೇಡಿ. ನಮಗಿದೆಲ್ಲ ಏನು ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಕಾಯಿಲೆಗಳು ಈ ಥರ ಇದೆ. ಪರ್ಟಿಕ್ಯುಲರ್ ಆಗಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಡಾಕ್ಟ್ರೆ ನಂಗೆ ಇಲ್ಲಿ ಇದೇ ಥರ ಪೇನ್ ಆಗ್ತದೆ, ಇಲ್ಲೇ ನೋವ್ತಿದೆ ಅಂತ ನಾವು ಡೈರೆಕ್ಟಾಗಿ ಹೇಳ್ಬಿಟ್ರೆ ಅವ್ರು ಇಮಿಡಿಯೇಟಾಗಿ ಮೆಡಿಸಿನ್ ಕೊಟ್ಬಿಡ್ತಾರೆ. ನಾವು ಹೋಗಿ ನನಗೇನೋ ಗೊತ್ತಾಗ್ತಲ್ಲ, ನನಗೆ ಅರ್ಥ ಆಗ್ತಲ್ಲ, ನನಗೆ ಈ ಥರ ಆಗ್ತಾಯಿದೆ ನಮಗೆ ಗೊತ್ತಾಗಲ್ಲ ನಮ್ಮ ಬಾಡಿ ಏನಾಗುತ್ತೆ ಅಂತ. ಡಾಕ್ಟರಿಗೆ ಹೇಗೆ ಗೊತ್ತಾಗುತ್ತೆ ಅಲ್ವಾ? ಅದಕ್ಕೆ ಫಸ್ಟು ನಮ್ಮ ಬಾಡಿಯಲ್ಲಿ ಏನಾಗುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಆಮೇಲೆ ಅದಕ್ಕೆ ಪರಿಹಾರ ಏನಂತ ಬೇರೆಯವ್ರನ್ನ ಕೇಳಿದ್ರೆ ಈಸಿಯಾಗಿ ಸಿಕ್ಬಿಡುತ್ತೆ. ಇವಾಗ ನಮ್ಮ ಇಡೀ ಪರ್ಸಲ್ಲಿ ಪೆನ್ ಕಳೆದೋಗ್ಬಿಟ್ಟಿರುತ್ತೆ. ಪರ್ಸಲ್ಲೆಲ್ಲ ಎಷ್ಟೇ ಹುಡುಕಿದ್ರೂ ಸಿಗೋದಿಲ್ಲ.
ನಮ್ಮ ಫ್ರೆಂಡ್ಸ್ನ ಕೇಳಿ ಅಥವಾ ಎಲ್ಲ ಪಕ್ಕದಲ್ಲಿ ಕೂರೋರೆ, ಆಫೀಸಲ್ಲಿ ಎಲ್ಲ ಪಕ್ಕದಲ್ಲಿ ಕೂರೋರೆ ಅಥವಾ ಫ್ರೆಂಡ್ಸು ಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲ ಪಕ್ಕದಲ್ಲಿ ಡೈಲಿ ನೋಡ್ತಿರ್ತಾರೆ, ಅವರು ಯೂಸ್ ಮಾಡ್ತಾರೆ ನಮ್ಮ ಬ್ಯಾಗು ಪರ್ಸ್ನೆಲ್ಲ. ನೋಡೇ ಸಿಗ್ತಲ್ಲ ನೋಡೆ, ಅವ್ರಿಗೆ ಗೊತ್ತಾಗೋದಿಲ್ಲ. ನೀವು ಕರೆಕ್ಟಾಗಿ ಇಲ್ಲ ಈ ಚಿಕ್ಕ ಪೌಚಲ್ಲೇ ಇತ್ತು ಸಿಗ್ತಾಯಿಲ್ಲ ನೋಡೋಣ, ಇಮಿಡಿಯೇಟಾಗಿ ತೆಕ್ಕೊಟ್ಬಿಡ್ತಾರೆ. ಆ ಥರ ನಮ್ಮ ಬಾಡಿಯಲ್ಲಿ ಏನು ಪೇನ್ ಆಗಿದೆ ಅಂತ ಫಸ್ಟ್ ನಮಗೆ ಗೊತ್ತಾಗಬೇಕು, ಆಮೇಲೆ ಡಾಕ್ಟರ್ ಈಸಿಯಾಗಿ ಮೆಡಿಸಿನ್ ಕೊಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಆಜ್ಞಾದಲ್ಲಿ ಮನಸ್ಸು ತೊಗೊಂಡು ಬಂದು ಅದ್ರ ಮೂಲಕ ಅದರ ಕಿರಣಗಳನ್ನ ಹೇಗೆ ಸೂರ್ಯನ ಕಿರಣ ಎಲ್ಲ ಪ್ರತಿಯೊಂದು ಜೀವರಾಶಿಗೂ ತಲುಪುತ್ತೋ ಹಾಗೆ ನಮ್ಮ ಜ್ಞಾನದ ಕಿರಣಗಳು ನಮ್ಮ ಇಡೀ ಬಾಡಿಯಲ್ಲಿ ತಲುಪಬೇಕು. ಅದನ್ನು ನಾವು ಮಾಡಲೇಬೇಕು. ಡೈಲಿ 1 or 2 ಟೈಮ್ಸ್ ಮಾಡಲೇಬೇಕು, ಬೆಳಿಗ್ಗೆ ಸಾಯಂಕಾಲ. ಆ್ಯಕ್ಚುಲಿ ಇದು 2 ಟೈಮ್ಸ್ ಮಾತ್ರ ಅಲ್ಲ, ನಾವು ಯಾವಾಗ ಬೇಕನ್ಸುತ್ತೋ, ಮೊಬೈಲ್ಗೆ ಚಾರ್ಜರ್ ಯಾವಾಗ ಬೇಕನ್ಸುತ್ತೆ ಅಂತ ನಮಗೆ ಗೊತ್ತಿರುತ್ತೋ ಹಾಗೆ ನಮ್ಮ ಬಾಡಿಗೆ ನಮ್ಮದು ಜ್ಞಾನದ ಎನರ್ಜಿ ಬೇಕಾಗಿರುತ್ತೆ. ನಾವು ಮೊಬೈಲಲ್ಲಿ ಚಾರ್ಜ್ ಇಲ್ದಿರ ಹೊರಗಡೆ ಎಲ್ಲೂ ಹೋಗೋದಿಲ್ಲ ಇತ್ತೀಚಿನ ದಿನಗಳಲ್ಲಿ. ಎಷ್ಟು ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಮೊಬೈಲ್ ಫೋನ್ ಅಂದರೆ. ನಾವು ಅದನ್ನು ಚಾರ್ಜ್ ಮಾಡ್ದಿರ ನಾವು ತಿಂಡಿ ತಿಂತೇವ, ಊಟ ಮಾಡ್ತೀವ, ಅದೆಲ್ಲ ನೆಸೆಸಿಟಿನೇ ಅಲ್ಲ. ಮೊಬೈಲ್ ಫೋನಲ್ಲಿ ಚಾರ್ಜ್ ಇರಬೇಕು ಮತ್ತು ಪವರ್ ಬ್ಯಾಂಕಲ್ಲಿ ಚಾರ್ಜ್ ಇರಬೇಕು. ಹಾಗೆಯೇ ನಮ್ಮ ಬಾಡಿಯಲ್ಲಿ ಜ್ಞಾನದ ಚಾರ್ಜ್ ಇರಬೇಕು. ಪ್ರತಿಯೊಂದು ಅವರಿಗೂ ಅದನ್ನು ರಿಚಾರ್ಜ್ ಮಾಡ್ತಾ ಇರಬೇಕು. ಹೇಗೆ? ಕಣ್ಮುಚ್ಚಿ ಆಜ್ಞಾದಲ್ಲಿ ಮನಸ್ಸು ತೊಗೊಂಡು ಬನ್ನಿ. 10 ಮಿನಿಟ್ಸ್ ಏನಾಯಿತು, 1 hour ತೊಗೊಳ್ಳಿ. 1 hourರಲ್ಲಿ ಏನಾಗಿದೆ ಅದನ್ನು ರೀಕಾಲ್ ಮಾಡ್ಕೊಳ್ಳಿ, ಮತ್ತು ಅದನ್ನು ರಿಪೀಟ್ ಮಾಡ್ಕೋಬಾರ್ದು. ಸೊ ಆ ಥರ ಅದರದ್ದು ವಿಚಾರಗಳು ತುಂಬ ಇದೆ. ನಾನು ಫಸ್ಟು ಇದು ಮೆಡಿಸಿನ್ ಬಗ್ಗೆ ಬರ್ತೀನಿ. ಸೊ ಏನಾಗಿದೆ, ಅದರ ಕಿರಣಗಳು ನಿಮ್ಮ ಬಾಡಿ ತುಂಬ ಹೋಗಬೇಕು. ಎಲ್ಲ ಪ್ರತಿಯೊಂದು ಅಂಗಾಂಗಗಳಿಗೂ ಎಲ್ಲಿ ಪೇನ್ ಇದೆ ನೋಡ್ಕೊಳ್ಳಿ. ನೀವು ಕಣ್ಣು ಮುಚ್ಚಿ ಕೂದಿದ ತಕ್ಷಣ ನಿಮ್ಮದು ಮನಸ್ಸು ತೋರಿಸ್ಬಿಡುತ್ತೆ ಇಲ್ಲಿ ನೋವಿದೆ. ಸೊ ಅಲ್ಲಿ ಜಾಸ್ತಿ ಫೋಕಸ್ ಮಾಡಿ, ಜಾಸ್ತಿ ಫೋಕಸ್. ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ತಲೆನೋವು ಜಾಸ್ತಿ ಫೋಕಸ್ ಮಾಡಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೋವು ಜಾಸ್ತಿ ಆಗುತ್ತೆ, ಯಾಕಂದರೆ ಪ್ಲಸ್ಸು ಮೈನಸ್ಸು ಎನರ್ಜಿಗಳು ಅಟ್ರ್ಯಾಕ್ಟ್ ಆಗಬೇಕು. ಒಂದು ಎನರ್ಜಿ ಇನ್ನೊಂದು ಎನರ್ಜಿಗೆ ಹೊಂದ್ಕೊಳ್ಳೋದಕ್ಕೆ 1-2-3 ಸೆಕೆಂಡ್ಸ್ ಆಗುತ್ತೆ. ಬಟ್ ಬಿಡಬೇಡಿ, ಫೋಕಸ್ ಮಾಡ್ತಾನೆ ಇರಿ. ಅಲ್ಲಿ ಒಂದು ವೈಟ್ ಕಲರ್ ಕಾಣಿಸುತ್ತೆ ನಿಮಗೆ, ವೈಟ್ ವೈಬ್ರೇಷನ್. ನಮ್ಮದು ಇಡೀ ಬಾಡಿನ ನೀವು ನೋಡ್ಕೊಳ್ತಾನೆ ಇರಬೇಕು. ಆಜ್ಞಾ ಚಕ್ರದಲ್ಲಿ ಜ್ಞಾನದ ಕಿರಣಗಳನ್ನ ಬಿಟ್ಟು ನೀವು ನೋಡ್ಕೊಳ್ತಾ ಇರಬೇಕು. ಪ್ರತಿಯೊಂದು ಪಾರ್ಟು ವೈಟ್ ಆಗಿದೆಯಾ, ವೈಟ್ ಕಲರ್ ಕಾಣಿಸ್ತಾ ಇದೆಯಾ, ಎಲ್ಲಿ ಪೇನ್ ಆಗ್ತದೆ, ಏನು ಮೆಡಿಸಿನ್ ತೊಗೋಬೇಕು, ಏನು ಚಿಕಿತ್ಸೆ ತೊಗೋಬೇಕು, ಅದ್ರ ಜೊತೆಲೇ ಚಿಕಿತ್ಸೆ ಜೊತೆಲೇ ನಿಮ್ಮದು ಥಾಟ್ ಫೋರ್ಸ್ ಸ್ಟ್ರಾಂಗ್ ಆಗಿರಬೇಕು. ಯಾವಾಗಲೂ ಥಾಟ್ ಫೋರ್ಸ್ ಆ ಥರ ಮಾಡ್ತಾ ಬಂದರೆ ನಿಮ್ಮ ಎಲ್ಲ ಕಾಯಿಲೆಗಳು ನಿರ್ಮೂಲ ಆಗೇ ಆಗುತ್ತೆ. 100% ನಿರ್ಮೂಲ ಆಗುತ್ತೆ. ನಾವು 2 ರೀತಿಯಲ್ಲಿ ನಮ್ಮದು ಕಾಯಿಲೆನ ವಾಸಿ ಮಾಡ್ಬೋದು. ಒಂದು ಪವರ್ ಆಫ್ ಅಫರ್ಮೇಷನ್, ಥಾಟ್ ಫೋರ್ಸ್ ಕರೆಕ್ಟಾಗಿರಬೇಕು, ಅಫರ್ಮೇಷನ್ ಕರೆಕ್ಟಾಗಿರಬೇಕು. ಇನ್ನೊಂದು ಪವರ್ ಆಫ್ ವಿಜುವಲೈಸೇಷನ್, ಕಲ್ಪನೆ. ಅದನ್ನು ನಾವು ಕರೆಕ್ಟಾಗಿ ಮಾಡಬೇಕು. ನಾವು ಈ ಥರ ನೋವಿದೆ ಅಂತ ನಾವೇ ಮಂತ್ರದ ಥರ ಹೇಳಿ ನಮ್ಮ ಬಾಡೀಲಿ ನೋವು ಜಾಸ್ತಿ ಮಾಡೋದಕ್ಕಿಂತ ವಾಸಿಯಾಗಿದೆ, ನೋವಿದೆ ಬದಲು ವಾಸಿಯಾಗಿದೆ, ಇದು ಫುಲ್ ನಿರ್ಮೂಲ ಆಗಿಬಿಟ್ಟಿದೆ, ಇದು ವಾಸಿ ಆಗಿಬಿಟ್ಟಿದೆ, ಫುಲ್ ವಾಸಿ ಆಗಿಬಿಟ್ಟಿದೆ ಅನ್ನೋ ಥಾಟ್ ನಿಮ್ಮ ಹತ್ರ ಬರಬೇಕು. ತಲೆನೋವು ಫುಲ್ ವಾಸಿಯಾಗಿದೆ, ತಲೆ ಯಾವಾಗಲೂ ತಣ್ಣಗಿರಬೇಕು, ಪಾದ ಬಿಸಿ ಇರಬೇಕು. ನಮ್ಮ ಬಾಡೀಲಿ ಎಲ್ಲರಿಗೂ ಏನಾಗ್ಬಿಟ್ಟಿದೆ, ಉಲ್ಟಾಗ್ಬಿಟ್ಟಿದೆ. ತಲೆ ಬಿಸಿಯಾಗಿರುತ್ತೆ, ಪಾದ ತಣ್ಣಗಿರುತ್ತೆ. ಅದು ಯಾಕೆ ಆಗ್ತಾಯಿಲ್ಲ? ಆ ಎನರ್ಜಿ ನಿಮ್ಮ ಪಾದದ ತನಕ ರೀಚ್ ಆಗ್ತಾಯಿಲ್ಲ. ನಿಮ್ಮ ಎನರ್ಜಿನ ಇಲ್ಲೇ ಹೋಲ್ಡ್ ಮಾಡಿಬಿಟ್ಟಿರ್ತೀರ. ಎಲ್ಲ ಕೆಲಸಗಳ್ನ ಮಾಡ್ಕೊಂಡು ಯೂಸ್ ಮಾಡಿ. ನಿಮ್ಮ ಎನರ್ಜಿನ ಕರೆಕ್ಟು ವೇಯಲ್ಲಿ ಯೂಸ್ ಮಾಡಿ. ತುಂಬ ಎನರ್ಜಿ ಇದೆ, ಸೂರ್ಯನಷ್ಟು ಎನರ್ಜಿ ಇರುತ್ತೆ ನಿಮ್ಮ ಹತ್ರ. ಸೂರ್ಯ ಅವನ ಎನರ್ಜಿನ ಹಂಚ್ತಾ ಇದ್ದಾನೆ. ನೀವು ನಿಮ್ಮ ಬಾಡಿಲಿ ಎಲ್ಲ ಹಂಚ್ತಾ ಇದ್ದೀರಾ? ಇಲ್ಲಿ ಒಂದೇ ಹಂಚ್ತಾ ಇದ್ದೀರ ಅಷ್ಟೇ. ಅದು ಬಿಸಿಯಾಗಿ ಕೂತ್ಬಿಟ್ಟಿರುತ್ತೆ. ಅದನ್ನು ತಣ್ಣಗೆ ಮಾಡ್ಕೊಳ್ಳಿ, ಪಾದನ ಬಿಸಿ ಇಟ್ಕೊಳ್ಳಿ. ನಮ್ಮ ದೇಹದಲ್ಲಿ ಎಲ್ಲ ಅಂಗಗಳು ಬಿಸಿ ಇರಬೇಕು, ನಮ್ಮದ್ರಲ್ಲಿ ಶಕ್ತಿಯಾಗಿರಬೇಕು. ಏನು ಕೆಲಸ ಕೊಟ್ಟರು ಈಸಿಯಾಗಿ ಮಾಡಬೇಕು ನಾವು. ಆ ಥರ ಇರುತ್ತೆ ಎನರ್ಜಿ ನಮ್ಮ ಹತ್ರ. ನಾವು ಅದನ್ನು ಉಪಯೋಗಿಸ್ಬೇಕು ಕರೆಕ್ಟ್ ವೇಯಲ್ಲಿ.
ಹಾಗಾಗಿ ಮಾಡ್ತೀರಾ. ಇದು ಒಂದು ಬರೀ ತಲೆನೋವಿಗೆ ಮಾತ್ರ ಅಲ್ಲ, ಎಲ್ಲ ಭಾಗದ ಅಂಗಾಂಗಗಳ ನೋವುಗಳಿಗೂ ಇದು ಅಳವಡಿಸ್ಕೊಳ್ಬೋದು. ಕೆಲವ್ರಿಗೆ ಹೃದಯದ ಸಂಬಂಧ ಕಾಯಿಲೆ ಇರುತ್ತೆ, ಅವರು ಅಷ್ಟೇ ಆರೋಗ್ಯವಾಗಿದೆ, ನನ್ನ ಹೃದಯ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿದೆ, ನಿರೋಗಿಯಾಗಿದೆ, ಸ್ವಸ್ಥವಾಗಿದೆ. ಡೈಲಿ ನಮಗೆ ನಾವೇ ಬ್ಲೆಸ್ಸಿಂಗ್ ಮಾಡಬೇಕು. ಯಾವಾಗ ಇಂಪಾರ್ಟೆಂಟ್ ಇದು. ಯಾವಾಗ ಬ್ಲೆಸ್ಸಿಂಗ್ ಮಾಡ್ತೀರಾ? ಬೆಳಿಗ್ಗೆ ಎದ್ದು ನೀವು ಫೋನ್ ನೋಡೋದಲ್ಲ, ಅಥವಾ ಟಿ ವಿ ನೋಡೋದಲ್ಲ, ನ್ಯೂಸ್ ಪೇಪರ್ ಓದೋದಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಇನ್ನೂ ಕಣ್ಣು ಬಿಡೋಕ್ಕೆ ಮುಂಚೆನೇ ಬ್ಲಾಟಿಂಗ್ ಪೇಪರ್ ಫುಲ್ ಸಾಫ್ಟಾಗಿರಬೇಕು ಮತ್ತು ವೈಟಾಗಿರುತ್ತೆ. ಆವಾಗ ನೀವು ಹೇಳ್ಕೋಬೇಕು ಏನೇನು ಪ್ರಾಬ್ಲಮ್ಸ್ ಇದೆಯೋ. ನನ್ನದು ದೇಹ ನಿರೋಗಿಯಾಗಿದೆ, ಸ್ವಸ್ಥವಾಗಿದೆ, ನಾನು ಶಕ್ತಿಶಾಲಿಯಾಗಿದ್ದೀನಿ, ಯಾವಾಗಲೂ ಶಾಂತ ಸ್ವರೂಪಿಯಾಗಿರ್ತೀನಿ. ನಿಮಗೆ ನೀವೇ ಒಂದು 10 ಲಿಸ್ಟು, ನಿಮಗೆ ನೀವೇ ಏನೇನಾಗಬೇಕು ಅಂದ್ಕೊಂಡಿರ್ತೀರೋ ಅಫರ್ಮೇಷನ್ಸ್ ಎಲ್ಲನೂ ಹೇಳ್ಕೊಳ್ಳಿ. ಮತ್ತು ರಾತ್ರಿ ಮಲಗೋಕ್ಕೂ ಮುಂಚೆ ಅದು ನಿಮ್ಮದು ಲಾಸ್ಟ್ ಮಾತಾಗಿರಬೇಕು. ಅಂದರೆ ಬೇರೆಯವ್ರ ಜೊತೆ ಆಡೋದಲ್ಲ, ನಿಮ್ಮ ಮನಸ್ಸಿನ ಒಳಗಡೆ. ಅದು ನಮ್ಮ ಸುಪ್ತ ಚೇತನದಲ್ಲಿ ಹೋಗಿ ಲಾಕ್ ಆಗಿಬಿಡುತ್ತೆ. ಸೊ ನಾವು ಮಲಗಿದ್ರೂ ನಮ್ಮ ಸುಪ್ತ ಚೇತನ ಅದನ್ನು ರಿಕಾಲ್ ಮಾಡಿ ನಾವು ಆ ಗುರಿ ತಲುಪೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾವು ರಾತ್ರಿ ಮಲಗೋಕ್ಕೂ ಮುಂಚೆ ಈ ಥರ ಅಫರ್ಮೇಷನ್ಸ್ ಅಥವಾ ಥಾಟ್ ಫೋರ್ಸ್ ಏನೇನು ಪ್ರಾಬ್ಲಮ್ಸ್ ಇದೆಯೋ, ಬರೀ ಕಾಯಿಲೆಗೆ ಅಷ್ಟೇ ಅಲ್ಲ, ಎಲ್ಲದಕ್ಕೂ ನೀವು ಇದನ್ನು ಅಳವಡಿಸ್ಕೋಬೋದು. ಏನಾದರೂ ನೀವು ಆಗಬೇಕು ಅಂತಿರ್ತೀರ, ಅಥವಾ ಪ್ರಮೋಷನ್ಸ್ ಆಗ್ತಾಯಿಲ್ಲ, ಇದನ್ನೆಲ್ಲ ನೀವು ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಸುಪ್ತ ಚೇತನದಲ್ಲಿ ವರ್ಕ್ ಆಗುತ್ತೆ, ಇದು 100% ವರ್ಕ್ ಆಗುತ್ತೆ. ನೀವು ಅದರ ಬಗ್ಗೆ ವರ್ಕೌಟ್ ಮಾಡಿ ಇವತ್ತಿಂದ ಸ್ಟಾರ್ಟ್ ಮಾಡಿ. ಇದಕ್ಕೆಲ್ಲ ಯಾರು ಯಾವುದೇ ಕಾರಣಕ್ಕೂ ಯಾವುದಾದ್ರೂ ಕೆಲಸ ಮಾಡೋಕ್ಕೆ ಹೊರಟಿದ್ರೆ ಎಕ್ಸ್ಪೈರಿ ಡೇಟ್ ಮಾತ್ರ ಕೊಡಬೇಡಿ. ನೀವು ಸಕ್ಸಸ್ ಆಗಿದ್ರೂ ಅದರಲ್ಲಿ ಏನು ಮುಂದುವರಿಬೇಕು ಅದನ್ನು ಆ್ಯಡ್ ಮಾಡ್ಕೋತಾ ಹೋಗಿ. ಗೊತ್ತಾಯ್ತಾ? ಯಾವುದೇ ಕಾರಣಕ್ಕೂ ನಿಮ್ಮ ಥಾಟ್ ಫೋರ್ಸ್ಗಳಿಗೆ ಅಥವಾ ನಿಮ್ಮ ವಿಷಸ್ಗಳಿಗೆ ಎಕ್ಸ್ಪೈರಿ ಡೇಟ್ ಕೊಡಬೇಡಿ. ಇದು ಆಗಿಬಿಟ್ಟಿದೆ, ನಾನು ಯಾಕೆ ಬೇಡ್ಕೊಳ್ಳಿ ಈ ಥರ. ಎಲ್ಲ ವಿಷಸ್ನೂ ನೀವು ಬೇಡ್ಕೊಳ್ಳೇಬೇಕು. ನಾವು ಕೇಳಿದಾಗಷ್ಟೇ ಅಮ್ಮ ಊಟ ಕೊಡೋದು, ಎಲ್ಲರಿಗೂ ಗೊತ್ತಿದೆ ಅಲ್ವಾ? ನಾವೇನು ಕೇಳ್ಕೊಂಡ್ರೆ ಅಷ್ಟೇ ದೇವ್ರು ನಮಗೆ ಅಷ್ಟು ಅಂತ ಕೊಡೋದು. ಹಾಗಾಗಿ ಎಲ್ಲರೂ ಮಾಡಿ ಈ ಥರ ಮೆಥಡ್ನ, ನಿಮಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಮೆಡಿಸನ್ ಫುಲ್ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ಅದನ್ನು ತೊಗೊಳ್ಳೋ ವಿಧಾನನ ಚೇಂಜ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾರೂ ವಿತೌಟ್ ಡಾಕ್ಟರ್ದು ಇನ್ಸ್ಟ್ರಕ್ಷನ್ ಇಲ್ದಿರ ಮೆಡಿಸನ್ಸ್ನ ಸ್ಕಿಪ್ ಮಾಡಬೇಡಿ, ಓಕೆನಾ? ಫಸ್ಟು ನಿಮ್ಮ ಕಾಯಿಲೆನ ನೀವು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನಾವು ಬೇರೆಯವ್ರಿಗೆ ಹೇಳೋಕ್ಕೆ ಈಸಿ ಆಗುತ್ತೆ. ಇದು ಬರೀ ಕಾಯಿಲೆಗಷ್ಟೇ ನಾನು ಹೇಳ್ತಾ ಇಲ್ಲ, ಕೆಲವು ಸಂಬಂಧಗಳಲ್ಲೂ ಅಷ್ಟೇ ನಾವು ಈ ರೀತಿ ತುಂಬ ತಪ್ಪು ಮಾಡ್ತಾಯಿದ್ದೀವಿ. ನಮ್ಮಲ್ಲಿರೋ ಕೆಟ್ಟ ಗುಣಗಳನ್ನ ನಾವೇ ಅರ್ಥ ಮಾಡ್ಕೊಳ್ತೀರ ಬೇರೆಯವ್ರದ್ದು ಈಸಿಯಾಗಿ ಹೇಳ್ಬಿಡ್ತೀವಿ. ನಮ್ಮ ಹತ್ರ ಏನಿದೆ ವೀಕ್ನೆಸ್ ನಮಗೆ ಗೊತ್ತಾಗಲ್ಲ. ಅದೇ ಬೇರೆಯವ್ರದ್ದೇ ಇವನೇನು ಹಿಂಗಿದ್ದಾನೆ, ಯಾಕೆ ಈ ಥರ ಆಡ್ತಾನೆ, ಲಿಸ್ಟೇ ರೆಡಿ ಇರುತ್ತೆ, ಅವನು ಆ ಥರ ಮಾಡ್ತಾನೆ, ಈ ಥರ ಮಾಡ್ತಾನೆ ಅಲ್ವಾ? ಎಲ್ಲರಿಗೂ ಇದು ನಾರ್ಮಲ್ಲ, ಸ್ವಾಭಾವಿಕನಾ? ಇದು ನಾರ್ಮಲ್ ಅಲ್ಲ. ಯಾರೂ ಅವ್ರನ್ನವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅವರೆಲ್ಲ ನಾರ್ಮಲ್ ಅಂತಾರೆ. ನಮ್ಮನ್ನು ಫಸ್ಟು ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಬಗ್ಗೆ ಎಕ್ಸ್ಪ್ಲನೇಷನ್ ನಾವು ಕೊಡಬೇಕು. ಆ ಥರ ನಾವು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೇರೆಯವ್ರ ಬಗ್ಗೆ ನಾವು ಯಾವತ್ತೂ ಚಿಂತನೆ ಮಾಡೋದಿಲ್ಲ. ಅವ್ರ ಲೈಫ್ ಸ್ಟೈಲ್ ಆಗಲಿ, ಅವರ ನಡವಳಿಕೆಗಳ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದರೆ ನಾವು ನಮ್ಮನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಮುಂದುವರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಮ್ಗೆ ಗೊತ್ತಾಗ್ತಾ ಇರುತ್ತೆ ವಿಶ್ವ ಅಥವಾ ನಮ್ಮದು ಆತ್ಮ ಹೇಳ್ತಾ ಇರುತ್ತೆ, ನೆಕ್ಸ್ಟು ನೀನು ಈ ಕೆಲಸ ಮಾಡಬೇಕು, ಹೇಳ್ತಾ ಇಲ್ವಾ ಎಲ್ಲರಿಗೂ? ಒಂದು ಕೆಲಸ ಕಂಪ್ಲೀಟ್ ಆಗಿದ ತಕ್ಷಣ ಆತ್ಮ ಹೇಳುತ್ತಲ್ವ, ನೀನು ಇದನ್ನು ಬಿಟ್ಬಿಟ್ಟಿದ್ಯಾ, ಇದನ್ನು ಮಾಡಬೇಕು, ಇದು ಮುಗಿಸಿದ್ಯಾ, ನೋಡಿ ಇದು ಮರ್ತೋಗಿದ್ಯಾ, ನಮ್ಮ ಜೊತೆ ಮಾತಾಡ್ತಾನೆ ಇರುತ್ತೆ. ಇದಾದಮೇಲೆ ಇದು ಗೈಡೆನ್ಸ್ ಕೊಡ್ತಾ ಇರುತ್ತೆ, ನೀನು ಹೀಗಿರಬೇಕು, ಈ ಥರ ಮಾಡ್ಕೋಬೇಕು ಅಂತ. ಯಾರು ಅದನ್ನು ಗ್ರಹಿಸ್ತಿರೋ, ಅದನ್ನು ಅರ್ಥ ಮಾಡ್ಕೊಳ್ತಿರೋ, ಅದರ ಸೂಚನೆಗಳನ್ನ ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಡ್ಕೊಳ್ತಿರೋ, ಪ್ರಾಬ್ಲಮ್ಸ್ ಇದ್ದರೆ ಫೇಸ್ ಮಾಡಿ, ಅರ್ಥ ಆಯ್ತಾ? ಅದು ಹೇಳೋ ಇನ್ಸ್ಟ್ರಕ್ಷನ್ನ ನಾವು ಕರೆಕ್ಟಾಗಿ ತೊಗೊಂಡ್ಬಿಟ್ರೆ ನಮಗೆ ಬೇರೆ ಇನ್ಯಾರೂ ಹೇಳೋ ಅವಶ್ಯಕತೆನೇ ಇರೋದಿಲ್ಲ. ಹಾಗಾಗಿ ನಾನು ಆ ಸೂಕ್ಷ್ಮತೆನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಹೊರಟಿದೆ. ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇವತ್ತಿನ ಆ್ಯಕ್ಟಿವಿಟಿನ ನೀವು ನಿಮ್ಮ ದೇಹದಲ್ಲಾಗಲಿ ಮತ್ತು ನಿಮ್ಮ ಸಂಬಂಧಗಳಲ್ಲಾಗಲಿ
ಯಾರೇ ಆಗಲಿ ಗಂಡ ಹೆಂಡತಿ ಮಕ್ಕಳು ಅಥವಾ ಫ್ರೆಂಡ್ಸು ಸಂಬಂಧಿಕರು ಎಲ್ಲದ್ರ ಮೇಲೂ ಅಪ್ಲೈ ಮಾಡ್ಬೋದು. ಆದರೆ ನೀವು ಧರ್ಮ ಮಾರ್ಗದಲ್ಲಿರಬೇಕು. ನಾನು ಹೇಳಿದ 3 ಥಿಂಗ್ಸು. ಫಸ್ಟು ಮನಸ್ಸಿರಬೇಕು, ಮನಸ್ಸಿದ್ರೆ ಮಾರ್ಗ. ನೆಕ್ಸ್ಟು ಸೆಕೆಂಡ್ ಒನ್ ಏನಿರಬೇಕು, ಸ್ಟ್ರಾಂಗ್ ಆದ ಅಫರ್ಮೇಷನ್ ಇರಬೇಕು. ಥರ್ಡ್ ಒನ್ ಅದು ಸಕ್ಸಸ್ ಆಗೋಗಿದೆ ಅನ್ನೋ ಕಲ್ಪನೆನ ನೀವು ಮಾಡ್ಕೋಬೇಕು. ಈ 3 ಆ್ಯಕ್ಟಿವಿಟೀಸ್ನು ಮುಗಿಸಿ ಯಾರಿಗೆಲ್ಲ ಇದು ಸಕ್ಸಸ್ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.